ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೆಂಪೇಗೌಡ ಲೇಔಟ್ ವ್ಯಾಪ್ತಿಯ ದೊಡ್ಡನಾಗಮಂಗಲ ಪ್ರದೇಶದ ಮುತ್ತಪ್ಪ ಕಾವಲು ಎಂಬ ಸರ್ಕಾರಿ ಜಾಗದಲ್ಲಿ ಕಳೆದ 2006ರಿಂದ ವಾಸಿಸುತ್ತಿರುವ ನೂರಾರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಎಸ್ಸಿ/ಎಸ್ಟಿ ಬಡ ಕುಟುಂಬಗಳಿಗೆ ಶಾಶ್ವತ ಹಕ್ಕುಪತ್ರ ವಿತರಿಸಬೇಕು ಹಾಗೂ ತಕ್ಷಣವೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳಾ ಸಬಲೀಕರಣ ಹೋರಾಟ ಸಮಿತಿ ರಿಜಿಸ್ಟರ್ ಸಂಘಟನೆಯ ಪದಾಧಿಕಾರಿಗಳು ಬೆಂಗಳೂರು ವತಿಯಿಂದ ಸ್ಥಳೀಯ ಶಾಸಕರಾದ ಕೃಷ್ಣಪ್ಪನವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. 20 ವರ್ಷಗಳ ನಿರಂತರ ಹೋರಾಟ ತೀರದ ಸಂಕಷ್ಟ ಕಳೆದ ಸುಮಾರು 2 ದಶಕಗಳಿಂದ ಈ ಪ್ರದೇಶದಲ್ಲಿ ಅಸಂಘಟಿತ ಕೂಲಿ ಕಾರ್ಮಿಕರು, ವಿಧವೆಯರು, ದಿವ್ಯಾಂಗರು, ವೃದ್ಧರು ಹಾಗೂ ಬಡ ಕುಟುಂಬಗಳು ನೆಲೆಸಿದ್ದಾರೆ. ಈ ಮುಗ್ಧ ಜನರು ಭೂವಿಳ್ಳರ ಮಾತು ನಂಬಿ ತಮಗಿದ್ದ ಅಲ್ಪಸ್ವಲ್ಪ ಉಳಿತಾಯದ ಹಣವನ್ನು ನೀಡಿ ಮೋಸ ಹೋಗಿದ್ದಾರೆ. ಇದನ್ನೇ ನೆಪವಾಗಿಟ್ಟುಕೊಂಡು ಕಂದಾಯ ಇಲಾಖೆಯ ಅಧಿಕಾರಿಗಳು ಪದೇ ಪದೇ ತೆರವು ನೋಟಿಸ್ ನೀಡುವುದು ಹಾಗೂ ಕಿರುಕುಳ ನೀಡುವುದು ನಿರಂತರವಾಗಿ ನಡೆಯುತ್ತಿದೆ. ಅಧಿಕಾರಿಗಳು ಬದಲಾದಾಗಲೆಲ್ಲ ಇಲ್ಲಿನ ಬಡ ಕುಟುಂಬಗಳು ಅನಿಶ್ಚಿತತೆ ಮತ್ತು ಆತಂಕದಲ್ಲಿ ದಿನದೂಡುವಂತಾಗಿದೆ. 2018ರಿಂದ 2019ರಲ್ಲಿ ಶಾಶ್ವತ ಪುನರ್ವಸತಿ ಇಲ್ಲದೆ ಮನೆಗಳನ್ನು ತೆರವುಗೊಳಿಸಿದಾಗ ದಲಿತ ಸಂಘಟನೆಗಳು ಹಾಗೂ ಸಾಮಾಜಿಕ ಹೋರಾಟಗಾರರ ಬೃಹತ್ ಪ್ರತಿಭಟನೆಯ ಫಲವಾಗಿ ಸರ್ಕಾರವು 94ಸಿ ಯೋಜನೆಯಡಿ ಸುಮಾರು 150 ಅರ್ಜಿಗಳನ್ನು ದಾಖಲಿಸಿಕೊಂಡಿತ್ತು. ಆದರೆ ಇಂದಿಗೂ ಆ ಅರ್ಜಿಗಳ ವಿಲೇವಾರಿ ವಿಳಂಬವಾಗುತ್ತಿದ್ದು ಬಡ ಕುಟುಂಬಗಳ ಭವಿಷ್ಯ ತೂಗುಯಲೆಯಲ್ಲಿದೆ. ಶಾಸಕರ ಭರವಸೆ ಮತ್ತು ಭೇಟಿ. ಇಲ್ಲಿ ಸುಮಾರು 200ಕ್ಕೂ ಹೆಚ್ಚು ಕುಟುಂಬಗಳಿದ್ದು 1000ಕ್ಕೂ ಹೆಚ್ಚು ಮತದಾರರಿದ್ದಾರೆ. ಇಂದಿಗೂ ಶುದ್ಧ ಕುಡಿಯುವ ನೀರು, ರಸ್ತೆ, ಚರಂಡಿ, ಬೀದಿ ದೀಪ ಹಾಗೂ ನೈರ್ಮಲ್ಯದಂತಹ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲದೆ ಜನರು ದುಸ್ಥಿತಿಯಲ್ಲಿ ಬದುಕುತ್ತಿದ್ದಾರೆ. ಈ ವಿಷಯವಾಗಿ ಪ್ರತಿಕ್ರಿಯಿಸಿರುವ ಶಾಸಕರು, ನಿಜವಾದ ಅರ್ಹ ಬಡ ಫಲಾನುಭವಿಗಳಿಗೆ ದಾಖಲಾತಿ ಕಲ್ಪಿಸಲು ಸಂಪೂರ್ಣ ಬೆಂಬಲ ನೀಡಲಾಗುವುದು. ಈ ವಾರದಲ್ಲೇ ಕೆಂಪೇಗೌಡ ಲೇಔಟ್ನ ಈ ಪ್ರದೇಶಕ್ಕೆ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಪ್ರಮುಖ ಬೇಡಿಕೆಗಳು: 94ಸಿ ಹಕ್ಕುಪತ್ರ ವಿತರಣೆ. ಈಗಾಗಲೇ ಸಲ್ಲಿಕೆಯಾಗಿರುವ 150ಕ್ಕೂ ಹೆಚ್ಚು ಅರ್ಜಿಗಳನ್ನು ಶೀಘ್ರ ಪರಿಶೀಲಿಸಿ ಅರ್ಹರಿಗೆ 94ಸಿ ಅಡಿಯಲ್ಲಿ ತಕ್ಷಣವೇ ಹಕ್ಕುಪತ್ರ ನೀಡಬೇಕು. ಆದೇಶ ಮತ್ತು ನಿಲ್ಲಿಸಬೇಕಾದ ಕಿರುಕುಳ, ಪರ್ಯಾಯ ವ್ಯವಸ್ಥೆ ಮಾಡದೆ ಯಾವುದೇ ಕುಟುಂಬವನ್ನು ತೆರವುಗೊಳಿಸಬಾರದು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಬೇಕು. ಮೂಲಭೂತ ಸೌಕರ್ಯ ಒದಗಿಸುವುದು: ಕುಡಿಯುವ ನೀರು, ರಸ್ತೆ, ಮೋರಿ, ಚರಂಡಿ ಹಾಗೂ ಬೀದಿ ದೀಪಗಳ ಸೌಲಭ್ಯವನ್ನು ತಕ್ಷಣ ಒದಗಿಸಬೇಕು. ಜಂಟಿ ಸಭೆ ಹಾಗೂ ಜಾಗ ಪರಿಶೀಲನೆ. ಶಾಸಕರ ಅಧ್ಯಕ್ಷತೆಯಲ್ಲಿ ತಹಶೀಲ್ದಾರರು, ಬಿಬಿಎಂಪಿ ಹಾಗೂ ಕಂದಾಯ ಅಧಿಕಾರಿಗಳೊಂದಿಗೆ ನಿವಾಸಿಗಳ ಜಂಟಿ ಸಭೆ ನಡೆಸಿ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು. ಸಂವಿಧಾನದ ಅನುಚ್ಛೇದ 14, 21 ಮತ್ತು 46ರ ಆಶಯದಂತೆ ಪ್ರತಿಯೊಬ್ಬ ನಾಗರಿಕನಿಗೂ ಘನತೆಯಿಂದ ಬದುಕುವ ಹಕ್ಕಿದೆ. ಒಂದು ವೇಳೆ ಈ ಬಡ ಕುಟುಂಬಗಳ ನ್ಯಾಯಯುತ ಬೇಡಿಕೆಗೆ ತಕ್ಷಣ ಸ್ಪಂದಿಸದಿದ್ದರೆ ಸಂಘಟನೆಯ ವತಿಯಿಂದ ರಾಜ್ಯಾದ್ಯಂತ ಕಾನೂನಾತ್ಮಕ ಹಾಗೂ ಸಂವಿಧಾನಬದ್ಧ ಉಗ್ರ ಹೋರಾಟ ರೂಪಿಸಲಾಗುವುದು ಎಂದು ಸಮಿತಿ ಎಚ್ಚರಿಸಿದೆ. ಇದೇ ಸಂದರ್ಭದಲ್ಲಿ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳಾ ಸಬಲೀಕರಣ ಹೋರಾಟ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಭೀಮಪುತ್ರಿ ನಾಗಮ್ಮ, ಬೆಂಗಳೂರು ನಗರ ಅಧ್ಯಕ್ಷರಾದ ತಾರಾ, ಬೆಂಗಳೂರು ನಗರ ಉಪಾಧ್ಯಕ್ಷರಾದ ವಸಂತ ಹಾಗೂ ಕೆಂಪೇಗೌಡ ಲೇಔಟ್ನ ನಿವಾಸಿಗಳು ಇದ್ದರು. ಹಿಂದೆ ಹೋಗಿ ಪೂರ್ತಿ ಕವರ್ ಮಾಡಿ ಹೋಗ್ರಿ WhatsApp से वोटर की पंपी ರೈಟ್ ಮೂಂತರ ನೀರು ಪಡತನ ನಾನು ಅಪ್ಪಂಟ
ಎಲ್ಲಾರ ಕೈಲೂ ಮಾಡಿಸಿ. ಸೊ ಅದಿದ ಬರ್ರಿ, ನಾನು ಹೋಗ್ಬೇಕಲ್ಲ ಇಂದ. ಇರಮ್ಮ 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 ಇರಮ್ಮ, ಯಾರು ಬಂದಿಲ್ಲ, ಇರಮ್ಮ ಮುಂಚೆ ಇರಮ್ಮ, ನಿಂತ್ಕೊಮ್ಮ. ಎಲ್ಲ ಹಿಂದೆ ಇದ್ದಾರೆ. ಸರಿ ಬರ್ರಿ, ಸರಿ ಬರ್ರಿ. ಬರ್ರಿ ಬೇಗ ಬರ್ರಿ. ಹಿಂದೆ ಗಂಟೆ ಹೋಗಿ ಬನ್ನಿ, ಹಿಂದೆ ಗಂಟೆ ಹೋಗಿ ಬಂದು ಸ್ಟಾಪ್ ಮಾಡಿ. ಹಂಗಿತ್ಕೊಳ್ಳಿಲ್ಲ ಅಂದ್ರೆ ಕಾಣಿಸ್ಬೇಕು.